ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ತೆ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ನಾನು ಬಿಸಿಬೇಳೆ ಬಾತ್ ಮಾಡೋಣ ಇವತ್ತು ಅಂತ ಅಂದು ಬೀನ್ಸು ಮತ್ತು ಕ್ಯಾರೆಟು ವಟಾಣನೆಲ್ಲ ಹೆಚ್ಚಿಟ್ಕೊಂಡಿದ್ದೆ. ಒಂದು ಕಡೆ ಪಾತ್ರೆಯಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ತುಂಬ ಇದಿತ್ತು ಅಕ್ಕಿನ, ಹಾಗಾಗಿ ಒಂದು ಕಡೆ ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಸ್ವಲ್ಪ ಹೆಸರು ಕಾಳಲ್ಲ, ಅದನ್ನು ತೊಳ್ಕೊಂಡು ಅಕ್ಕಿ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸೋಕ್ಕಿಡೋಣ ಅಂತ ಎಲ್ಲ ಬೇಯಿಸೋಕೆ ಹಾಕ್ತಾಯಿದ್ದೆ. ಹೆಚ್ಚಿಟ್ಕೊಂಡಿರೋ ಬೀನ್ಸು, ಕ್ಯಾರೆಟು, ವಟಾಣ, ಇದಕ್ಕೆ ಆಲೂಗಡ್ಡೆ ಹಾಕ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು. ಅದೆರಡು ನಾನು ಹಾಕಿಲ್ಲ, ನನ್ನ ಹತ್ರ ಇತ್ತು. ಬಟ್ ಕ್ಯಾಪ್ಸಿಕಮ್ ತಿನ್ನಂಗಿಲ್ಲ, ಆಲೂಗಡ್ಡೆನೂ ನಾನು ತಿನ್ನಂಗಿಲ್ಲ. ಹಾಗಾಗಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೆ. ಎಲ್ಲ ನೀರು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಟೇಸ್ಟ್ ಮಾಡಿಬಿಟ್ಟು ಹಾಕಿ. ನನ್ನ ಕೈಯಿಂದ ಯಾವುದೇ ಅಡುಗೆಗೂ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಆಗುತ್ತೆ, ಅದೇನೋ ಗೊತ್ತಿಲ್ಲ. ಮದುವೆ ಆದಮೇಲೆ ಉಪ್ಪು ಕಡಿಮೆ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾನು 1-2 ವಿಸಲ್ಸ್ ಹೊಡಿಸ್ತೀನಿ. ಈಗ 1-2 ಇಲ್ಲ 3 ವಿಸಲ್ಸ್ ಹೊಡಿಸ್ಬೋದು. 2 ವಿಸಲ್ಸ್ ಹೊಡಿಸಿ ನೋಡಿ. ಫಸ್ಟು ಚೆನ್ನಾಗಿ ಬಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ಅಂದರೆ ಇನ್ನೂ ಬೆಂದಿರಲಿಲ್ಲ ಅಂದರೆ ಮತ್ತೆ ಒಂದು ವಿಸಲ್ ಹೊಡಿಸಿ. ಒಂದು ಕಡೆ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಶೇಂಗಾನ ಚೆನ್ನಾಗಿ ಹುರ್ಕೊಂಡಿದ್ದೆ. ಕ್ಯಾಮೆರಾ ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸಾಸಿವೆ ಹಾಕ್ಬಿಟ್ಟು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು, ಆಮೇಲೆ GRB ಪೌಡರ್ ಮಸಾಲ, ಇದು ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ನಾನು ಯಾವುದೇ ಆಗಲಿ GRB ಬೇಳೆ ಬಾತ್ ಮಸಾಲ ಮತ್ತು GRB ಪುಳಿಯೋಗರೆ ಮಸಾಲ ಮತ್ತು GRB ತುಪ್ಪನೇ ನಾನು ಯೂಸ್ ಮಾಡೋದು. ಇಲ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ, ಈಗ ಸಾಫ್ಟಾಗಿದೆ. ನೀರೆಲ್ಲ ಬೇಯಿಸೋಕ್ಕಂತ ಇಟ್ಟಿದ್ದೆ, ಅದನ್ನೆಲ್ಲ ಚೆನ್ನಾಗಿ ಕುದೀಲಿ. ಖಾರ ಕುದ್ದಾದಮೇಲೆ ಅದನ್ನು ಮಿಕ್ಸ್ ಮಾಡಿದೆ. ಚೆನ್ನಾಗಿದೆ ಅಲ್ವಾ ಬಿಸಿಬೇಳೆ ಬಾತು. ಕುದ್ದಾದಮೇಲೆ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಮತ್ತು GRB ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೆ. ತುಂಬ ಸಖತ್ತಾಗೇ ಇತ್ತು ಬಿಸಿಬೇಳೆ ಬಾತ್. ನೀವು ಸ್ವಲ್ಪ ತಿಂದು ನೋಡಿ ಬೇಕಿದ್ರೆ. ನೋಡಬೇಕು. ಹಾಗೆ ತಾತ ಬೇರೆ ಮಾತಾಡ್ತಾ ಇದ್ರಲ್ಲ, ಅವ್ರು ಮಾತಾಡೋಷ್ಟರಲ್ಲೇ ನಾನು ಬೆಳಗ್ಗೆ ತಿಂಡಿ ಮಾಡಿಬಿಟ್ಟು ಎಲ್ಲ ಪಾಪು ಮಲ್ಕೊಂಡಿದ್ಲು. ಎಲ್ಲ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ, ಮನೆ ಒರೆಸ್ಕೊಂಡು, ಪಾತ್ರೆ ತೊಳ್ಕೊಂಡು, ಬಟ್ಟೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನನ್ನ ಮಗ ಬಾ ಅಮ್ಮ ಸ್ವಲ್ಪ ಆಟ ಆಡೋಣ ಅಂತ ಕರಿತಾಯಿದ್ದ. ನಾನು ಪಾಪುಗೆ ಗಾಳಿ ಮತ್ತು ಬೆಳಕೆಲ್ಲ ತೋರಿಸ್ದಂಗೆ ಆಗುತ್ತೆ ಅಂತ, ಸರಿ ಆಯಿತು ಮಗನೇ ಅಂತ ನಿಂತ್ಕೊಂಡಿದ್ದೆ. ನನ್ನ ಮಗ ಕರಿತಾ ಇದ್ದ, ಬಾ ಅಮ್ಮ ಗೇಟ್ ಹತ್ರ ಬಾ ಅಮ್ಮ ಅಂತ. ಬರೀ ಇಂಥದೆಯ. ಸರಿ ಆಯಿತು ಬಂದೇ ಇರಪ್ಪ ಅಂತ ಅಲ್ಲಿವರೆಗೂ ನೋಡಿದೆ. ಒಂದು ಸೈಕಲ್ ತೊಗೊಂಡು ಆಟ ಆಡ್ತಾಯಿದ್ದ. ಬಾ ಅಂತ ಹೇಳು ಅಣ್ಣಗೆ, ಬಾ ಅಂತ ಹೇಳು ಅಂತ ಹೇಳ್ತಾಯಿದ್ದೆ. ಬಟ್ ಅವಳು ಇವಾಗ ಹೇಳೋಕ್ಕಾಗಲ್ಲ, 1.5 ಇಯರ್ ಆಗಲೇಬೇಕು. ಅವನಿಗಂತೂ ತುಂಬ ಖುಷಿಯಾಯಿತು, ತಂಗಿ ಮತ್ತು ಅಮ್ಮ ಇಬ್ಬರು ಆಚೆ ಬಂದಿದ್ದಾರಲ್ಲ ಅಂತ. ನಾವು ಯಾರಾದರೂ ಆಚೆ ಇದ್ದರೆ ಮಾತ್ರ ಅವನು ಸೈಕಲ್ ಆಟ ಆಡಿಸ್ತಾನೆ, ಇಲ್ಲಾಂದರೆ ಅವನು ನನ್ನ ಜೊತೆ ಒಳಗಡೆನೇ ಇರ್ತಾನೆ. ಬಾ ಅಮ್ಮ ಅಂತ ತುಂಬ ಪೋಸ್ ಮಾಡ್ತಾಯಿದ್ದ ನನಗೆ. ಸರಿಯಪ್ಪ ಆಯಿತು ಹೋಗೇ ಬಿಡೋಣ ಅಂತ. ನನ್ನ ಮಗಳು ನೋಡಿದ್ರೆ ನನಗೇನೆ ತುಂಬಾ ಪಪ್ಪಿ ಕೊಟ್ಲು. ನೋಡಿ ಆಚೆ ಈ ಥರ ಇದೆ ನಮ್ಮ ಮನೆ ಎದುರುಗಡೆ. ನಾನು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ತೋರಿಸ್ತೀನಿ, ಇವಾಗೆ ತೋರ್ಸೋಕ್ಕಾಗಲ್ಲ ಸದ್ಯಕ್ಕೆ. ಹಾಗೆ ಒಂದು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರೋದೆಲ್ಲ ಪಾತ್ರೆಗಳಿದ್ವಲ್ಲ, ಅದನ್ನ ತೊಳ್ಕೊಂಡು ಬಿಡೋಣ ಅಂತ. ಎಷ್ಟು ಮುದ್ದಾಗಿದೆ ಅಲ್ವಾ ನನ್ನ ಮುದ್ದು ಗಮ್ಮ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಅವರು ಆಟ ಆಡ್ತಾ ಇದ್ದಾರೆ. ಒಂದು ಸ್ವಲ್ಪ ಮಧ್ಯಾಹ್ನದ ಊಟದ ಪಾತ್ರೆಗಳೆಲ್ಲ ಇದ್ವಲ್ಲ, ಹಾಗಾಗಿ ಅದನ್ನು ನಾನು ಉಜ್ಜಿಬಿಟ್ಟು ಸಿಂಕಲ್ಲಿ ಹಾಕ್ಕೊಂಡಿದ್ದೆ. ಅದನ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ಈಗ ತೊಳೆದ್ಬಿಟ್ಟು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ಇದೇ ಟೈಮ್ ಅಲ್ವಾ ನಮಗೆ ಫ್ರೀ ಟೈಮ್ ಅಂದರೆ. ಎಲ್ಲ ಕೆಲಸನೂ ಅವ್ರು ಆಟ ಆಡಬೇಕಾದ್ರೆ ಇಲ್ಲ ನಿದ್ದೆ ಮಾಡಬೇಕಾದ್ರೆ ನಾವು ತೊಳೆದಿಟ್ಕೊಳ್ಬೇಕು. ಅಮ್ಮ ಹೇಳ್ತಾರೆ ಪಾಪು ಮಲ್ಕೊಂಡಾಗ್ಲೇ ನೀನು ಮಲ್ಕೊ ಅಂತ. ಸೊ ಹಾಗಾಗಲ್ಲ ನನಗೆ. ಅವಳು ಮಲ್ಕೊಂಡಾಗ್ಲೇ ನನಗೆ ಮಲ್ಕೊಳ್ಳೋಕ್ಕಾಗಲ್ಲ, ಕೆಲಸನೆಲ್ಲ ಮಾಡ್ಕೊಳ್ಬೇಕಾಗುತ್ತಲ್ಲ, ಇಲ್ಲಾಂದರೆ ಹಾಗೇ ಬಿದ್ದಿರುತ್ತೆ. ಹಾಗಾಗಿ ನಾನು ಮಾಡ್ಕೊಳ್ತೀನಿ. ಅವಳು ಮಲ್ಕೊಂಡಾಗ ನಾನಂತೂ ಖಂಡಿತ ಮಲ್ಕೊಳ್ಳೋದಿಲ್ಲ, ಕೆಲಸನೇ ಮಾಡ್ತಾಯಿರ್ತೀನಿ. ಇವತ್ತು ಬೇರೆ ಸ್ಯಾಟರ್ಡೆ, ನನ್ನ ಮಗ ಬೇರೆ ಸ್ಕೂಲಿಗೆ ಹೋಗಿರಲಿಲ್ಲ, ತುಂಬಾ ಕೆಲಸ ಇತ್ತು. ಗ್ಯಾಸ್ ಸ್ಟೋವ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕಟ್ಟೆನೆಲ್ಲ ಒರೆಸ್ಕೊಳ್ತಾ ಇದ್ದೆ ನಾನಿಲ್ಲಿ. ನಮ್ಮಮ್ಮ ವಿಡಿಯೋ ನೋಡಿಬಿಟ್ಟು ನಗ್ತಾ ಇರಬೇಕು ಅನಿಸುತ್ತೆ. ನಮ್ಮಮ್ಮನ ಮನೇಲಿ ನಾನು ಅಷ್ಟೊಂದು ಕೆಲಸನೇ ಮಾಡ್ತಾ ಇರಲಿಲ್ಲ. ಏನಪ್ಪ ಇವಳೆಲ್ಲನೂ ಅಚ್ಚುಕಟ್ಟಾಗಿ ಇಷ್ಟೊಂದು ಕೆಲಸ ಮಾಡ್ತಾಳಲ್ಲ ಅಂತ.
ನಗ್ತಾ ಇರಬೇಕು. ಇವಾಗ ನನ್ನ ಮಾತು ಕೇಳಿ ಇನ್ನೂ ನಗು ಬಂದಿದೆ ಅನಿಸುತ್ತೆ. ಸ್ಟೋನೆಲ್ಲ ಒರೆಸ್ಕೊಂಡು ನೈಟ್ ಊಟಕ್ಕೆ ನಾನು ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ನೈಟ್ ಊಟಕ್ಕೆ ಬೆಂಡೆಕಾಯಿ ಪಲ್ಯ, ಚಪಾತಿ, ಅನ್ನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬೆಂಡೆಕಾಯಿ ಪಲ್ಯ ಅಂತೂ ಖಂಡಿತ ಮಾಡ್ತೀನಿ. ನಮ್ಮ ಕಡೆ ಸ್ಟೈಲ್ ಗುಲ್ಬರ್ಗ ಸೈಡ್ ಮಾಡೋ ನನಗೆ ಬೆಂಡೆಕಾಯಿ ಪಲ್ಯ ತುಂಬಾ ಇಷ್ಟ. ಬಟ್ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗಲ್ಲ. ಅವ್ರ ಕಡೆ ಗೊಜ್ಜು ಮಾಡ್ತಾರಲ್ಲ ಆ ಥರ ಇಲ್ಲಿ ನನ್ನ ಮಗ ಇನ್ನೂ ತರಲೆ ಮಾಡ್ಕೊಂಡಿದ್ದ. ಕಣ್ಣಲ್ಲಿ ಕಸ ಹಾಕ್ಕೊಂಡು ಅವಳು ಬೇರೆ ನಿದ್ದೆ ಮಾಡ್ತಾಯಿದ್ಲು. ಸ್ಟಾಪ್ ಮಾಡಿಬಿಟ್ಟು ನೈಟ್ ಊಟಕ್ಕೆ ನಾನು ಬೆಂಡೆಕಾಯಿ ಪಲ್ಯ, ಚಪಾತಿ ಮಾಡಿಕೊಂಡು ರೈಸ್ ಮಾಡಿದೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು.